ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ನಾನು ಶೀಲಾ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನಚರಿ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆಗಿದೆ. ಮುಂಚೆಗೆ ಅಗ್ನಿದೇವನ ಪೂಜೆ ಅಂದರೆ ಗ್ಯಾಸ್ ಸ್ಟವ್ನ ಒರೆಸ್ಕೊಂಡ್ಬಿಟ್ಟು ಪೂಜೆ ಮಾಡಿಕೊಂಡು ಅಡುಗೆ ಮತ್ತು ಕಾಫಿ ಈ ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಡೈಲಿ ವ್ಲಾಗಲ್ಲಿ ನಾನು ಸ್ವಲ್ಪ ಕೆಲವೊಂದು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಇದ್ದೀನಿ. ಹೀಗೆ ನನ್ನ ಕೆಲಸಗಳನ್ನ ಮಾಡ್ತಾ ನಾನು ಒಂದೆರಡು ಮಾತುಗಳನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನನ್ನ ವ್ಲಾಗ್ನ ನೋಡ್ತಾನೆ ನಾನು ಹೇಳ್ತಿರೋ ಮಾತುಗಳನ್ನ ಕೇಳ್ತಾ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ನೋಡ್ತಾ ಇರೋರು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ. ಮಿಸ್ಟೇಕ್ಸ್ ಇದ್ದರೂ ಕೂಡ ತಿಳಿಸಿ. ಹೀಗೆ ನಾನು ಬದನೆಕಾಯಿ ಚಟ್ನಿ, ಹೀರೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಬದನೆಕಾಯಿನ ಡೈರೆಕ್ಟಾಗಿ ಗ್ಯಾಸ್ ಸ್ಟವ್ ಮೇಲೆ ಸುಡೋದ್ರಿಂದ ಅದು ಗ್ಯಾಸ್ ಬರ್ನ್ ಹಾಳಾಗುತ್ತೆ ಅಂತ ಕೆಲವೊಬ್ಬ ವೀವರ್ಸ್ ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರು. ನನ್ನ ಹಳೆ ವಿಡಿಯೋದಲ್ಲಿ ಅದ್ರ ಮೇಲೆ ಒಂದು ಜಲ್ಡಿ ಥರ ಪ್ಲೇಟ್ ಬರುತ್ತೆ, ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಬದನೆಕಾಯಿ ಇಟ್ಟು ಸುಡಿ ಅಂತ. ಆ ಜಲ್ಡಿ ನನ್ನದು ಹಾಳಾಗೋಗಿದೆ. ಹಾಗಾಗಿ ಅದನ್ನು ತಗೊಳೋವರೆಗೂ ನಾನು ಈ ರೀತಿಯೇ ಸುಡ್ತೀನಿ. ಬದನೆಕಾಯಿ ಸುಡೋದಕ್ಕೆ ಇಟ್ಬಿಟ್ಟು ಅವರು ಎದ್ದಿದ್ದರು. ಅವರಿಗೆ ಬಿಸಿನೀರು ಕಾಯಿಸ್ಕೊಟ್ಟು ಕಾಫಿ ಮಾಡೋದಕ್ಕೆ ಇಟ್ಟೆ. ಹೀಗೆ ನನ್ನ ಮಾತುಗಳನ್ನ ಶುರು ಮಾಡ್ತಾಯಿದ್ದೀನಿ. ಇನ್ನೇನು ಶ್ರಾವಣ ಮಾಸ ಆರಂಭ, ಇನ್ನು ಒಂದು 15 ದಿವಸಗಳಲ್ಲಿ ಶ್ರಾವಣ ಮಾಸ ಆರಂಭ ಆದ ತಕ್ಷಣವೇ ವರಮಹಾಲಕ್ಷ್ಮಿ ಪೂಜೆ ಅಂತೂ ಎಲ್ಲರೂ ಮಾಡೈತಿರ್ತಾರೆ. ಹೆಣ್ಮಕ್ಳಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಹಬ್ಬ ಅದು. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಬಹಳ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗೆ ತಮಗೆ ಅನುಕೂಲಕ್ಕೆ ತಕ್ಕನಾಗಿ ಕೂಡ ಯಾರೂ ತಪ್ಪಲಾರ್ದೇ ವರಮಹಾಲಕ್ಷ್ಮಿ ಪೂಜೆನ ಮಾಡ್ತಾರೆ. ನಾನು ಕೂಡ ವರಮಹಾಲಕ್ಷ್ಮಿ ಪೂಜೆನ ಮಾಡ್ತಾ ಇದ್ದೆ. ನನ್ನ ದೊಡ್ಡ ಮಗ ಈಗ ಅವನಿಗೆ ಸುಮಾರು 24 ವರ್ಷ ತುಂಬಿ 25ರಲ್ಲಿ ನಡೀತಾ ಇದೆ. ಅವನು 1 ವರ್ಷದವನಿದ್ದಾಗ ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 11ರಿಂದ 12 ವರ್ಷಗಳವರೆಗೂ ನಾನು ವರಮಹಾಲಕ್ಷ್ಮಿ ಪೂಜೆನ ಮಾಡಿದೆ. ನಮ್ಮದು ತುಂಬು ಕುಟುಂಬ, ಅಂದರೆ ಜಾಯಿಂಟ್ ಫ್ಯಾಮಿಲಿ ಇತ್ತು. ನಾನು ಪೂಜೆ ಮಾಡೋ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಇದ್ವಿ. ಅಂದರೆ ನಮ್ಮ ಯಜಮಾನರು, ಅವರ ಅಣ್ಣ ತಮ್ಮಳು, ಹಾಗೆ ಅವರ ಅತ್ತಿಗೆಯರು, ಅವ್ರ ಮಕ್ಕಳು, ಈ ರೀತಿಯಾಗಿ ನಮ್ಮ ತುಂಬ ಕುಟುಂಬ. ಸುಮಾರು ಒಂದು 20ರಿಂದ 22 ಜನ ಒಂದೇ ಮನೆಯಲ್ಲಿ ನಾವು ವಾಸ ಮಾಡ್ತಾಯಿದ್ವಿ. ಆ ಸಮಯದಲ್ಲಿ ಪೂಜೆ ಮಾಡೋದು ನನಗೆ ಕಷ್ಟನೇ ಅನ್ನಿಸ್ತಾ ಇರಲಿಲ್ಲ. ಒಬ್ರಿಗೊಬ್ಬರು ಸಹಾಯ ಮಾಡ್ತಾ ನಾವು ಪೂಜೆನ ಮಾಡಿ ಮನೆಯವರೇ ಎಲ್ಲರೂ ಉಡಿ ತುಂಬ್ಕೊಂಡು ಬಿಟ್ಟಿರ್ತಿದ್ವಿ. ಒಬ್ಬ ಐನರು ಅಂತ ಒಬ್ಬ ಸ್ವಾಮಿಗಳು ರೀತಿ ಅನ್ನೋ ರೀತಿ ಹೊರಗಿಂದ ಒಬ್ಬರು ಐನರು ಅನ್ನೋ ರೀತಿ ಕರೆದು ಅವರಿಗೆ ನಾವು ಉಡಿ ಕೊಡ್ತಾ ಇದ್ವಿ. ತಪ್ಪದೆ ನಾನು ಒಬ್ಬಟ್ಟು ಅಂದರೆ ಹೋಳಿಗೆನ ಮಾಡಿರ್ತಿದ್ದೆ. ಒಂದು 5 ಜನಕ್ಕಾಗಲಿ ಊಟ ಮಾಡಿಸಿ ಬ್ಲೌಸ್ ಪೀಸು ಹಾಗೆ ದಕ್ಷಿಣೆ, ತಾಂಬೂಲ ಈ ರೀತಿಯಾಗಿ ಕೊಟ್ಟು ಊಟ ಮಾಡಿಸಿ ಕಳಿಸ್ತಾ ಇದ್ದೆ. ಈ ರೀತಿಯಾಗಿ ನಾನು ಪೂಜೆ ಮಾಡ್ತಾ ಬರ್ತಿದ್ದೆ. ಒಂದು 11 ವರ್ಷ ತುಂಬಿ 12ನೇ ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಆಘಾತನೇ ನಡೀತು. ಅದು ಏನು ಅಂದರೆ ನಮ್ಮ ಭಾವ ಎಕ್ಸ್ಪೈರ್ ಆಗಿಬಿಟ್ರು. ಅಂದರೆ ನಮ್ಮ ಯಜಮಾನ್ರ ಅಣ್ಣ, ಹಾಗೆ ನನ್ನ ಅಕ್ಕನ ಗಂಡ ಕೂಡ. ಅವರು ನಮ್ಮ ಅಕ್ಕ ತಂಗಿನ ನಮಗೆ ಒಂದೇ ಮನೆಯಲ್ಲಿ ಕೊಟ್ಟಿರೋದು. ನಮ್ಮ ಮನೆಯವರು ಅಣ್ಣ ಅವರಂದರೆ 3ನೇಯವರು, ನಮ್ಮ ಮನೆಯವರು 4ನೇಯವರು. ನಮ್ಮ ಅಕ್ಕನ ಮುಂಚೆ 5 ವರ್ಷಕ್ಕಿಂತ ಮುಂಚೆ ಆಕೆಗೆ ಮದುವೆ ಮಾಡಿ ಕೊಟ್ಟಿದ್ದರು. ಅವರು ಅವಾಗಿನ ಅವರು ಕೆಲಸದ ಮೇಲೆ ಟ್ರಾನ್ಸ್ಫರ್ ಆಗಿ ಹೂವಿನಡಗಲಿಗೆ ಹೋಗಿದ್ದರು. ಅಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು ಸಡನ್ಲಿ, ಯುಗಾದಿ ಹಬ್ಬದ ದಿವಸನೇ. ಆ ವರ್ಷ ನಾನು ಬಹಳ ಶಾಕ್ ಆಗಿಬಿಡ್ತು. ಆ ವರ್ಷ ನಾನು ಪೂಜೆ ಮಾಡೋದೇ ನಿಲ್ಲಿಸಿಬಿಟ್ಟೆ. ಬಹಳ ದುಃಖ ಆಗ್ಬಿಡ್ತು. ಯಾಕಂದರೆ ನಮ್ಮ ಮಾವ ಅಷ್ಟೊಂದು ಎಲ್ಲರನ್ನೂ ಪ್ರೀತಿಯಿಂದ
ನೋಡ್ಕೊಳ್ತಾ ಇದ್ದರು. ಎಲ್ಲರ ಜೊತೆಗೆ ಬಹಳ ಚೆನ್ನಾಗಿ ಮಾತಾಡೋದಾಗಲಿ, ಪ್ರತಿಯೊಂದು ತಮಾಷೆ ಮಾಡೋದಾಗಲಿ, ಅವರು ಮಾವ ಅನ್ನೋದಕ್ಕಿಂತ ನನಗೆ ತಂದೆಯೇ ಅಂತ ನಾನು ಹೇಳ್ಬಹುದು. ಆ ರೀತಿಯಾಗಿ ಇದ್ದರು ಅವರು. ಹಾಗಾಗಿ ಈಗ ನನಗೆ ಅದನ್ನು ಹೇಳುವಾಗ ಕೂಡ ದುಃಖ ಬರ್ತಾ ಇದೆ. ಕಾರಣ ಅವರು ಅಷ್ಟೊಂದು ನಾನು ಅವರಿಗೆ ತುಂಬಾ, ನನಗೆ ಅಂತ ಅಲ್ಲ, ಇಡೀ ಫ್ಯಾಮಿಲಿಗೆ ಅವರು ತುಂಬಾ ಕನೆಕ್ಟ್ ಆಗಿದ್ದರು. ಹಾಗೆ ಎಲ್ಲರನ್ನೂ ಹಚ್ಕೊಳ್ತಿದ್ರು. ಒಬ್ಬರಿಗೂ ಒಂದಕ್ಷರ ಬೈದವರಲ್ಲ ಅವರು. ಅವರೇ ಬೇಕಾದರೆ ಏನಾದರೂ ಅನ್ನಿಸ್ಕೊಳ್ತಿದ್ರು ಹೊರತಾಗಿ ಯಾರಿಗೂ ಜೋರಾಗಿ ಮಾತಾಡಿದವರಲ್ಲ ಅವರು. ಅಂಥ ವ್ಯಕ್ತಿ ಹೋದ ತಕ್ಷಣ ಪೂಜೆ ಮಾಡೋದೇ ನಿಲ್ಲಿಸ್ಬಿಟ್ಟೆ ನಾನು 1 ವರ್ಷ. ಹೀಗೆ 1 ವರ್ಷ ಪೂಜೆ ಮಾಡೋದು ನಿಲ್ಲಿಸಿ ಬಿಟ್ಬಿಟ್ಟೆ. ಆಮೇಲೆ ನಂತರ ನಮ್ಮ ಮಾವ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರು. ಆ ಜಾಬ್ನ ನಮ್ಮ ಅಕ್ಕನಿಗೆ ಕೊಡಿಸ್ಬೇಕು ಅಂತ ನಮ್ಮ ಯಜಮಾನರು ಓಡಾಡಿ ನಮ್ಮ ಅಕ್ಕನಿಗೆ ಆ ಕೆಲಸನ ಕೊಡಿಸಿದ್ರು. ಆ ಕೆಲಸ ಮುಂದೆ 1 ವರ್ಷದ ಮೇಲೆ ಒಂದು 2-3 ತಿಂಗಳಿಗೇನೋ ಬಂತು. ಅದು ಅದೇ ಡಿಪಾರ್ಟ್ಮೆಂಟಲ್ಲಿ SDC ಪೋಸ್ಟ್ ನನ್ನ ಅಕ್ಕನಿಗೆ ಬಂತು. ಅದರದ್ದು ಲೆಟರ್ ಬರಬೇಕಿತ್ತು, ಅಂದರೆ ನೀವು ಜಾಯಿನ್ ಆಗಿ ಬಂದು ಅನ್ನೋ ರೀತಿ. ಅದಕ್ಕೆ ನಾವು ತುಂಬ ವೇಟ್ ಮಾಡ್ತಾ ಇದ್ವಿ. ಅದು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಬಂದು ನೀವು ಇಷ್ಟು ದಿನದೊಳಗೆ ಬಂದು ಜಾಯಿನ್ ಆಗಬೇಕು ಅಂತ. ಸೊ ಆವಾಗ ನಮಗೆ ತುಂಬಾ ಖುಷಿ ಆಯಿತು, ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಬಂತಲ್ಲ ಅಂತ. ಆಗ ನಮ್ಮ ಅಕ್ಕಂಗೆ ಸಂತೋಷ ಆಯಿತು. ಯಾಕಂದರೆ ಹೋದವರು ಹೋಗ್ಬಿಟ್ರು, ಮುಂದೆ ಮಕ್ಕಳು ಜವಾಬ್ದಾರಿ ಇದೆ. ಹಾಗಾಗಿ ನನ್ನದೇ ಆಗಿರ್ತಕ್ಕಂಥ ಒಂದು ಸಂಸಾರ ಕಟ್ಕೊಂಡು ನಾನು ಕೆಲಸ ಮಾಡ್ತಾ ಜೀವನ ಸಾಗಿಸ್ಕೋಬೇಕು. ಇರೋ 2 ಹೆಣ್ಮಕ್ಳನ್ನ ನಾನು ಅವ್ರಿಗೆ ಒಂದು ನೆಲೆ ನೋಡಬೇಕು, ಅವ್ರ ಭವಿಷ್ಯ ನೋಡಬೇಕು ಅಂತ ಹೇಳಿ ಆಕೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬಂದಿರೋದ್ರಿಂದ ಜಾಬ್ ಆರ್ಡ್ರ್ ಅಲ್ಲಿಗೆ ಹೋಗಬೇಕು, ಅದು ಹಬ್ಬದ ದಿನವೇ ಬಂದಿರೋದ್ರಿಂದ ಪೂಜೆ ಮಾಡಬೇಕು ಅನ್ನೋ ಖುಷಿ ಆಕೆಗೆ ತುಂಬಾ ಆಯಿತು. ಹಾಗಾಗಿ ನಾನು ನೆಕ್ಸ್ಟ್ ವರ್ಷದಿಂದ ನನ್ನ ಅಕ್ಕ ಎಲ್ಲಿ ಕೆಲಸ ಮಾಡ್ತಾಳೋ ಅಲ್ಲಿ ಹೋಗಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡೋಕ್ಕೆ ಶುರು ಮಾಡಿದೆ. ಅದು ನನ್ನ ಇಷ್ಟಕ್ಕಿಂತ ಅವಳ ಇಷ್ಟ ಆಗಿತ್ತು. ಅಂದರೆ ನಾನು ಮುತ್ತೈದೆ ಆಗಿರುವುದಿಲ್ಲ, ಹಾಗಾಗಿ ನನಗೆ ಪೂಜೆ ಮಾಡೋದಕ್ಕೆ ಆಗಲ್ಲ. ನೀನು ಹೆಂಗಿದ್ರು ಇಷ್ಟು ವರ್ಷ ಪೂಜೆ ಮಾಡಿದ್ದೀಯ, ಹಬ್ಬದ ದಿವಸನೇ ನಮಗೆ ಕೆಲಸದ ಆರ್ಡ್ರ್ ಲೆಟರ್ ಬಂದಿದೆ, ಹಾಗಾಗಿ ನೀನು ಇಲ್ಲೇ ಬಂದು ಪೂಜೆ ಮಾಡು ಅಂತ ಆಕೆಯ ಒಂದು ಆಸೆ ಆಗಿತ್ತು. ನಾನು ದೇವಿಯಲ್ಲಿ ಕ್ಷಮೆ ಕೇಳಿಕೊಂಡು 1 ವರ್ಷ ನಾನು ಪೂಜೆ ಮಾಡೋದು ಬಿಟ್ಟಿದ್ದಕ್ಕೆ ಕ್ಷಮೆ ಕೇಳಿಕೊಂಡು ವರಮಹಾಲಕ್ಷ್ಮಿ ಪೂಜೆನ ಆಕೆ ಇರೋ ಜಾಗದಲ್ಲಿ ಹೋಗಿ ನಾನು ಪೂಜೆ ಮಾಡಿ ನನ್ನ ಎಲ್ಲ ಪೂಜಾ ಸಾಮಾನುಗಳನ್ನ ಅಲ್ಲೇ ತಗೊಂಡೋಗಿ ಮತ್ತೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ. ನನಗೆ ಪೂಜೆ ಮಾಡೋದು ಶುರು ಮಾಡಿದೆ. ಮತ್ತು ಅದೇ ಯಥಾ ರೀತಿ ಮತ್ತು ಭಕ್ತಿ ಶುರುವಾಯಿತು ಅಮ್ಮನಲ್ಲಿ. ಮತ್ತು ಹೀಗೆ ನಡೀತಾ ಹೋಯಿತು. ಆಮೇಲೆ ಇತ್ತೀಚೆಗೆ ನಾನು ಈ ವರಮಹಾಲಕ್ಷ್ಮಿ ಪೂಜೆಗಳ ಬಗ್ಗೆ ಹಾಗೆ ಕೆಲವೊಬ್ಬರು ತುಂಬ ಜನರಲ್ಲಿ ಕೇಳಿದ್ದೀನಿ, ಪೂಜೆ ಮಾಡೋದ್ರ ಬಗ್ಗೆ ಒಂದು ರೀತಿಯಾಗಿ ಕುಹುಕು ಮಾತಾಡೋದು. ಅಂದರೆ ನಮ್ಮ ಫ್ಯಾಮಿಲಿ ಅಂತ ಅಲ್ಲ, ನಾನು ತುಂಬ ಜನರಲ್ಲಿ ಕೇಳಿದ್ದೀನಿ. ಏನಂದರೆ ಆ ದೇವ್ರ ಬಗ್ಗೆ ಅವರು ಚೆನ್ನಾಗಿ ಅಲಂಕಾರ ಮಾಡಿಲ್ಲ, ಅವ್ರ ನೈವೇದ್ಯಕ್ಕೆ ದೇವ್ರ ಮುಂದೆ ಸರಿಯಾಗಿ ಇದನ್ನು ಜೋಡಿಸಿಲ್ಲ, ಅಂದರೆ ಅವರು ಆ ದೇವಿ ಲಕ್ಷಣವೇ ಇಲ್ಲ, ಹಾಗೆ ಹೀಗೆ ಬಹಳ ಜನರ ಬಾಯಲ್ಲಿ ಈ ರೀತಿಯಾಗಿ ನಾನು ಕೇಳಿಸ್ಕೊಂಡಿದ್ದೀನಿ. ದಯವಿಟ್ಟು ಎಲ್ರಿಗೂ ಒಂದು ವಿನಂತಿ ಮಾಡ್ತೀನಿ, ಎಲ್ಲರ ಮನೆಯಲ್ಲೂ ಅದೇ ತಾಯಿ, ಅದೇ ದೇವಿ, ಅದೇ ಲಕ್ಷ್ಮಿ, ವರಮಹಾಲಕ್ಷ್ಮಿ ಅವರವರ ಯೋಗ್ಯತೆಗೆ, ಅವರವರ ಬುದ್ಧಿಮಟ್ಟಕ್ಕೆ, ಅವರವರಿಗೆ ಬಂದ ಹಾಗೆ ದೇವರನ್ನು ನಿರ್ಲಕ್ಷ್ಯ ಮಾಡಿ ಯಾರೂ ಪೂಜೆ ಮಾಡೋದಿಲ್ಲ. ಯಾಕಂದರೆ ಎಲ್ಲವನ್ನು ಕೊಡುವುದು ಆ ತಾಯಿ. ಹಾಗಾಗಿ ದೇವರನ್ನು ಯಾರೂ ನಿರ್ಲಕ್ಷ್ಯ ಮಾಡೋದಿಲ್ಲ. ಅದು ಆ ರೀತಿ ಕಾಣೋದಕ್ಕೆ, ಸುಂದರವಾಗಿ ಕಾಣೋದಕ್ಕೆ ಆಗಲಿ, ಅಥವಾ ಅದು ಏನೋ ಯಾವ ರೀತಿಯೋ ಕಾಣೋದಕ್ಕೆ ಆಗಲಿ, ಎಲ್ಲದಕ್ಕೂ ಆ ತಾಯಿನೇ ವರಪ್ರಸಾದ ಕೊಡೋದು. ನಾನು ಎಲ್ಲರಲ್ಲೂ ಒಂದು ಕೇಳ್ಕೊಳ್ತೀನಿ, ಆ ರೀತಿ ಕುಹುಕು ನೀವು ಯಾವತ್ತೂ ಮಾತಾಡಬೇಡಿ. ಅದರ ಫಲ ನಿಮಗೇ ಬರೋದು.
ಅವರು ಪೂಜೆ ಮಾಡಿದವ್ರಿಗೆ ಏನೂ ಬರಲ್ಲ. ಈಗ ಯಾವುದು ನಾವು ಅಪ್ರಿಷಿಯೇಟ್ ಮಾಡ್ತೀವೋ ಅದ್ರ ಫಲ ಕೂಡ ನಮಗೆ ಬರುತ್ತೆ. ಯಾವುದ್ರ ಬಗ್ಗೆ ನಾವು ಆಡಿಕೊಂಡು ಮಾತಾಡ್ತೀವೋ ಅದ್ರ ಫಲ ಕೂಡ ನಮಗೇ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ನಾನು, ಅದು ಹಾಗಾಗಿತ್ತು, ಅದು ಹೀಗಾಗಿತ್ತು, ಅಲಂಕಾರ ಚೆನ್ನಾಗಿ ಮಾಡಿಲ್ಲ, ನೈವೇದ್ಯ ಚೆನ್ನಾಗಿಟ್ಟಿಲ್ಲ, ಅವ್ರು ಸರಿಯಾಗಿ ಸೀರೆ ಉಡ್ಸೋಕೆ ಬಂದಿಲ್ಲ, ಅವ್ರ ಮನೆಗೆ ನಾನು ತಾಂಬೂಲ ತಗೊಳಕ್ಕೆ ಅಂದರೆ ಉಡಿ ತಗೊಳಕ್ಕೆ ಹೋಗಿದ್ದೆ, ಅವ್ರ ಮನೆಯಲ್ಲಿ ಹಾಗಿತ್ತು ಹೀಗಿತ್ತು. ದಯವಿಟ್ಟು ದೇವರ ವಿಷಯದಲ್ಲಿ ಯಾರು, ಅದರಲ್ಲಿ ವರಮಹಾಲಕ್ಷ್ಮಿ ವಿಷಯದಲ್ಲಿ ಯಾರು ಈ ರೀತಿಯಾಗಿ ಮಾತಾಡಬೇಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಆ ತಾಯಿ ನಮ್ಮನ್ನೆಲ್ಲ ಕಾಪಾಡೋಳು. ಯಾರ ಮನೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಕಾಣಬೇಕು ಅನ್ನೋದು ಅವಳಿಗೆ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲರಲ್ಲೂ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದರಲ್ಲಿ ತಪ್ಪಿದರೆ ಕ್ಷಮಿಸಿ ಅಂತ ಕೂಡ ಕೇಳ್ಕೊಳ್ತೀನಿ. ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಹತ್ರ ಹಂಚಿಕೊಂಡೆ ವಿಷಯನ. ನಾನು ಈ ವರ್ಷ ಹೊಸ ಮನೆ ಆಗಿದೆ, ಹಾಗಾಗಿ ನಾನು ಮನೆಯಲ್ಲೇ ಸಿಂಪಲ್ಲಾಗಿ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಇಷ್ಟು ದಿವಸ ಅಕ್ಕನ ಮನೆಯಲ್ಲಿ ಹೋಗಿ ಪೂಜೆ ಮಾಡ್ತಿದ್ದೆ. ಈಗ ಅಕ್ಕನ ಮಗಳು ಮದುವೆಯಾಗಿದೆ, ಅವಳಿಂದ ಅಕ್ಕ ಪೂಜೆ ಮಾಡಿಸ್ತಾ ಇದ್ದಾಳೆ 2 ವರ್ಷದಿಂದ. ಈ ವರ್ಷ ನನಗೆ ಹೊಸ ಮನೆ ಆಗಿದೆ, ತಾಯಿ ಅನುಗ್ರಹ ಮಾಡಿಕೊಟ್ಟಿದ್ದಾಳೆ. ಹಾಗಾಗಿ ನಾನು ನಮ್ಮ ಮನೆಯಲ್ಲೇ ಸಿಂಪಲ್ಲಾಗಿ ನಾನು ಸಂಜೆ ಹೊತ್ತು ವರಮಹಾಲಕ್ಷ್ಮಿ ಕೂಡಿಸ್ಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತಾಯಿ ಅನುಗ್ರಹ ನನಗೆ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ನಾನು ಮಾಡಿಬಿಡ್ತೀನಿ. ಅದರಲ್ಲಿ ದೇವ್ರ ಪೂಜೆ ಹಾಗೂ ದೇವರ ಮಂತ್ರಗಳು ಹೇಳ್ಕೊಳೋದಾಗಲಿ, ದೇವರ ವಿಷಯದಲ್ಲಿ ನನಗೆ ಮನಸ್ಸಿಗೆ ಆಳವಾಗಿ ಬಂತಂದ್ಬಿಟ್ರೆ ನಾನು ಅದನ್ನು ಮಾಡಿಬಿಡ್ತೀನಿ. ಈಗ ಅನ್ನಿಸ್ತಾ ಇದೆ ನನಗೆ ಮಾಡಬೇಕು ಅಂತ. ಹಾಗಾಗಿ ನಾನು ಈ ವರ್ಷ ವರಮಹಾಲಕ್ಷ್ಮಿ ಪೂಜೆ ಸಿಂಪಲ್ಲಾಗಿ ನಾನು ಮನೆಯಲ್ಲಿ ಮಾಡ್ತಾಯಿದ್ದೀನಿ. ಸಾಧ್ಯ ಆದರೆ ಅದರ ವಿಡಿಯೋಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹೀಗೆ ಜೋಳದ ರೊಟ್ಟಿಗೆ ಎಲ್ಲ ಜಿಗಿ ಮಾಡಿಕೊಂಡು ಜೋಳದ ರೊಟ್ಟಿಗೆ ಹಿಟ್ಟನ್ನೆಲ್ಲ ನಾದಿಕೊಂಡು ಬದನೇಕಾಯಿ ಚಟ್ನಿನೂ ಮಿಕ್ಸಿ ಮಾಡಿಟ್ಟು ಹೀರೆಕಾಯಿ ಪಲ್ಯನೂ ಮಾಡಿ ತೆಗೆದು ರೊಟ್ಟಿ ಸುಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಕಡೆ ಅಂತೂ ರೊಟ್ಟಿ ಡೈಲಿ ಊಟಕ್ಕೆ ಬೇಕೇ ಬೇಕು. ನಾವು ಬಳ್ಳಾರಿ ಕಡೆಯವರು, ಬಳ್ಳಾರಿ ಹತ್ತಿರ ಕೂಡ್ಲಿಗಿ ಅಂತ. ನಮ್ಮ ಕಡೆ ಮುದ್ದೆ ಹಾಗೂ ಜೋಳದ ರೊಟ್ಟಿ ಯಾವಾಗಲೂ ಒಂದು ಊಟಕ್ಕೆ ಇದ್ದೇ ಇರುತ್ತೆ. ನನ್ನ ತವ್ರ ಮನೇಲಿ ಕೂಡ ಹಾಗೆ. ಇಲ್ಲಿ ಆದರೂ ಇನ್ನು ಒಂದು ಆವಾಗೊಮ್ಮೆ ಇವಾಗೊಮ್ಮೆ ಟಿಫನ್ನು ಅಥವಾ ಏನಾದರೂ ಮಾಡಿರ್ತೀವಿ. ಆದರೆ ನನ್ನ ತವ್ರ ಮನೆಯಲ್ಲಿ ವ್ಯವಸಾಯದ ಮನೆ ಆಗಿರೋದ್ರಿಂದ ಅಲ್ಲಿ ರೊಟ್ಟಿ ಊಟ ಅವರಿಗೆ ಶಕ್ತಿ ಕೊಡುತ್ತೆ. ಹಾಗಾಗಿ ಅವ್ರು ಜೋಳದ ರೊಟ್ಟಿ ಮುದ್ದೆ ಡೈಲಿ ಮಾಡಿಕೊಂಡೇ ತಿರ್ತಾರೆ. ನಾವು ಈ ರೀತಿಯಾಗಿ ತಿಂದು ಬೆಳೆದಿರೋದ್ರಿಂದ ಇಷ್ಟೊಂದು ಆರೋಗ್ಯವಾಗಿ ಶಕ್ತಿವಂತರಾಗಿ ಇದ್ದೀವಿ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನೀವು ಈಗಿನ ಮಕ್ಕಳಿಗೆಲ್ಲರಿಗೂ ಜೋಳದ ರೊಟ್ಟಿ, ರಾಗಿ ಮುದ್ದೆ, ತರಕಾರಿ ಇರುವಂತಹ ಊಟ, ಕಾಳು ಕಡಿ ಇರುವಂತಹ ಆಹಾರನ ಮಕ್ಕಳಿಗೆ ಹೆಚ್ಚು ಹೆಚ್ಚು ಕೊಟ್ಟು ಆರೋಗ್ಯವಂತ ಮಕ್ಕಳನ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೋಳ ತಿಂದರೆ ತೋಳದಂತಹ ಶಕ್ತಿ ಬರುತ್ತಂತೆ ಹಿರಿಯರು ಹೇಳಿರೋದು. ಹಾಗಾಗಿ ಜೋಳನ ತಪ್ಪದೆ ಎಲ್ಲರೂ ಊಟ ಮಾಡಿ. ನನಗಂತೂ ರೊಟ್ಟಿ ಸುಡೋಕ್ಕೆ ಒಂದು 28 ವರ್ಷ ಆಯಿತು ಮದುವೆಯಾಗಿ, ಇನ್ನೂ ಸರಿಯಾಗಿ ಬರ್ತಾಯಿಲ್ಲ. ಆದ್ರೂ ನಾನು ಬಿಡೋಲ್ಲ, ಜಿಗಿ ಮಾಡಿಕೊಂಡು ಚೆನ್ನಾಗಿ ಲಟ್ಟಿಸ್ತೀನಿ. ಜಿಗಿ ಮಾಡಲಾರ್ದೇ ಬರೀ ಬಿಸಿನೀರು ಹಿಟ್ಟು ಹಾಕಿ ಕಲಿಸ್ಕೊಂಡು ಮಾಡೋಕ್ಕೋದ್ರೆ ಅಷ್ಟು ಸರಿಯಾಗಿ ಬರಲ್ಲ. ಅಂದರೆ ಸ್ವಲ್ಪ ದಿಂಡೆಲ್ಲ ಒಡೆದು ಹೋಗಿದೆ ಅನ್ನೋ ರೀತಿ ಆಗುತ್ತೆ. ಹಾಗಾಗಿ ಯಾವಾಗಲೂ ನಾನು ಜೋಳದ ಜಿಗಿ ಮಾಡಿಕೊಂಡು ಅದಕ್ಕೆ ಹಿಟ್ಟು ಬೆರೆಸಿ ಚೆನ್ನಾಗಿ ನಾದಿಕೊಂಡು ಉದ್ದಿ ಬೇಯಿಸ್ಬಿಟ್ಟಿರ್ತೀನಿ. ಹೀಗೆ ಮಾಡೋದ್ರಿಂದ ರೊಟ್ಟಿ ಮೆತ್ತು ಕೂಡ ಆಗಿರುತ್ತವೆ. ಇನ್ನೇನು ರೊಟ್ಟಿ ಹಬ್ಬ ಶ್ರಾವಣ ಮಾಸದಲ್ಲಿ ಸ್ಟಾರ್ಟು. ರೊಟ್ಟಿ ಹಬ್ಬ ಅಂತ ಬರುತ್ತೆ ಒಂದು ಪಂಚಮಿ ಹಬ್ಬದಕ್ಕಿಂತ ಹಿಂದಿನ ದಿನ. ಆವಾಗಂತೂ ಒಂದು 5-6 ಐಟಮ್ಸು ಪಲ್ಯಗಳು, ಹಾಗೆ ಸಜ್ಜಿ ರೊಟ್ಟಿ ಮತ್ತು ಕಟಗಲ್ ರೊಟ್ಟಿ ಎಲ್ಲ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದರೆ ಶ್ರಾವಣ ಮಾಸದಲ್ಲಿ ಪೂರ್ತಿ ರೊಟ್ಟಿ ಮಾಡೋದು ಕಡಿಮೆ ಇರುತ್ತೆ. ಶ್ರಾವಣ ಸೋಮವಾರ ಬಂತು ಅಂದರೆ ಮಾಡಲ್ಲ, ಹೀಗೆ ಹಬ್ಬ ಹರಿದಿನಗಳು ಬಂತು ಅಂದರೆ ಮಾಡೋದಿಲ್ಲ. ಹಾಗಾಗಿ ರೊಟ್ಟಿ ಹಬ್ಬಕ್ಕೆ ಎಲ್ಲರೂ ನಾವು ನಮ್ಮ ಕಡೆಗೆಲ್ಲರೂ ಸ್ಟಾಕ್ ಮಾಡ್ಕೊಂಬಿಡ್ತೀವಿ ಜೋಳದ ರೊಟ್ಟಿನ.
ಮಾಡಿಕೊಂಡು ಒಂದು ತಿಂಗಳಾಗೋ ಪೂರ್ತಿ ಆ ರೊಟ್ಟಿನ ಊಟ ಮಾಡ್ತಾ ಬರ್ತೀವಿ. ಕಟಗರ ರೊಟ್ಟಿ ಮಾಡಿಟ್ಕೊಂಡ್ಬಿಟ್ರೆ ಹಾಳಾಗಲ್ಲ. ಅವಕ್ಕೆ ಸ್ವಲ್ಪ ಎಳ್ಳಚ್ಚಿ ಸುಟ್ಟಿಟ್ಕೊಂಡ್ಬಿಟ್ರೆ ಒಲೆ ಮೇಲೆ ಸೌದೆ ಒಲೆ ಮೇಲೆ ಸುಟ್ಟರೆ ಕಟಗು ರೊಟ್ಟಿ ಚೆನ್ನಾಗಿ ಬರ್ತಾವೆ. ಈ ಗ್ಯಾಸ್ ಸ್ಟವ್ ಮೇಲೆ ಸುಟ್ಟರೆ ಅಷ್ಟೊಂದು ಕಟಗಾಗಲ್ಲ. ಆದ್ರೂ ಈಗಂತೂ ಯಾವ ಮನೆಗಳಲ್ಲೂ ಒಲೆ ಇಲ್ಲ. ಗ್ಯಾಸ್ ಸ್ಟವ್ ಮೇಲೇ ಎಷ್ಟಾಗುತ್ತೋ ಅಷ್ಟು ಕಟಗಲ ರೊಟ್ಟಿನ ಮಾಡ್ಕೊಂಡಿರ್ತೀವಿ. ನಾವು ಮುಂಚೆ ಭಾಳ ಜನ ಇದ್ದಾಗ, ತುಂಬಿದ ಫ್ಯಾಮಿಲಿಯಲ್ಲಿ ಇದ್ದಾಗ, ನಮ್ಮ ಮನೆ ವರಾಂಡ ಅಂದರೆ ಹಿತ್ತಲದಲ್ಲಿ ಸೌದೆ ಒಲೆ ಹೂಡ್ಕೊಂಡ್ಬಿಟ್ಟು ಪೂರ್ತಿ ಒಂದು ತಿಂಗಳು 2 ತಿಂಗಳಿಗಾಗುವಷ್ಟು ರೊಟ್ಟಿನ ಸುಟ್ಟಿಟ್ಕೊಂಡ್ಬಿಟ್ಟಿರ್ತಿದ್ವಿ. ಇಟ್ಕೊಂಡು ಮನೆ ಮಂದಿ ಎಲ್ಲ ಒಂದು ದೊಡ್ಡ ಚೀಲಕ್ಕೆ ಹಾಕಿ ಇಟ್ಬಿಟ್ಟಿರ್ತಿದ್ವಿ. ಎಲ್ಲರೂ ಅದನ್ನು ಊಟ ಮಾಡ್ತಿದ್ವಿ. ಹೀಗೆ ನಾನು ಒಂದು 8 ರೊಟ್ಟಿ ಸುಟ್ಟೆ ಅಷ್ಟೇ. ನಾವಿಬ್ಬರೇ ಇರೋದರಿಂದ ನಮಗಷ್ಟೇ ಸಾಕಾಗುತ್ತೆ. ಸ್ವಲ್ಪ ಹಿಟ್ಟು ಉಳಿತು, ರಾತ್ರಿ ಬೇಕಂದರೆ ಬಿಸಿ ರೊಟ್ಟಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಆ ಹಿಟ್ಟನ್ನ ತೆಗೆದು ಫ್ರಿಜ್ಜಲ್ಲಿಟ್ಟು ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹೀಗೆ ನನ್ನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಎಲ್ರಿಗೂ. ಹಾಗೆ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ, ಹೊಸ್ದಾಗಿ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಹಾಗಾಗಿ ಏನಾದರೂ ನಿಮಗೆ ಹೊಸ ಥರದ್ದು ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಕೆಲವೊಂದು ರೆಸಿಪಿಗಳ್ನ ಟ್ರೈ ಮಾಡಿದ್ದೀನಿ, ಹಾಗೆ ಅವನ್ನೆಲ್ಲ ನಿಮಗೆ ಶೇರ್ ಮಾಡಿದ್ದೀನಿ ಕೂಡ. ದಯವಿಟ್ಟು ಹಳೆ ವಿಡಿಯೋಗಳನ್ನ ಹೋಗಿ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಈ ರೀತಿಯಾಗಿ ಏನೋ ಒಂದು ಯೂಟ್ಯೂಬ್ ವೇದಿಕೆ ನಮ್ಮಂಥ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ತುಂಬ ಸಹಾಯ ಆಗಿದೆ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಹೆಣ್ಮಕ್ಳು ಒಂದು ರೀತಿ ಹೊರಗಡೆ ಬಂದಿದ್ದಾರೆ. ಈ ಯೂಟ್ಯೂಬ್ ಅನ್ನೋ ಒಂದು ಆನ್ಲೈನ್ ಮುಖಾಂತರ, ಅಂದರೆ ಅವರವರ ಇದನ್ನು ತೋರಿಸ್ತಾರೆ, ಅಂದರೆ ಅವರವರ ಸ್ಕಿಲ್. ಹಾಗಾಗಿ ನೀವು ಅಂಥವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ. ಅದರಲ್ಲಿ ನಾನು ಒಬ್ಬಳು ಕೂಡ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕೂಡ ತಿಳಿಸಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.